ಇದೀಗ ನೀವು ಇವತ್ತು ನನ್ನ ಅಡುಗೆ ಮನೆಯಲ್ಲಿ ಎಂಥ ಸ್ಪೆಷಲ್ ಅಂತಂದರೆ ಬೊಂಡಾಸ್ ರೆಸಿಪಿ. ಅದನ್ನು ಮಾಡಲಿಕ್ಕೆ ಇವಾಗೆಲ್ಲ ತಯಾರಿ ಮಾಡ್ತಾ ಇದ್ದೀನಿ. ಫಸ್ಟಲ್ಲೇ ಏನು ಮಾಡ್ತಾ ಇದ್ದೆ ಅಂತಂದರೆ, ಈಗ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ 2 ಈರುಳ್ಳಿ ಮೀಡಿಯಮ್ ಸೈಜಿದು ಕಟ್ ಮಾಡಿ ಇವಾಗ ಸ್ವಲ್ಪ ಪೇಸ್ಟ್ ಮಾಡ್ಕೊತೀವಿ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಯಾವ ರೀತಿ ಮಾಡ್ಕೊತೀವಿ ನೋಡಿ, ಅದೇ ಥರನೇ ಮಾಡ್ಕೊಂಡ್ರೆ ಇದಕ್ಕೆ ಬೇಕಿದ್ರೆ ಹಸಿಮೆಣಸು ಕೂಡ ಹಾಕ್ಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಬೇರೆ ಮಸಾಲೆ ಮಾಡ್ಕೊಬೇಕು ನೋಡಿ.
ಒಂದು ಈ ಥರ ಟೊಮೆಟೊ ಮತ್ತು ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೆ ಅಂತ ನೋಡಿ. ತುಂಬ ಚೆನ್ನಾಗಿರುವಂತಹ ರೆಸಿಪಿ. ಸೊ ನೀವೆಲ್ಲ ಮಾಡ್ಬೋದಾಯ್ತಾ, ಇದೇ ರೀತಿ ಮಾಡಿದರೆ ಚೆನ್ನಾಗಿರ್ತದೆ. ನಾನು ಈ ಥರದ್ದು ಮಾಡ್ತೀನಿ, ಇನ್ನು ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ತೀನಿ. ಇದಂತೂ ತುಂಬ ರುಚಿಯಾಗಿರುವಂಥ ರೆಸಿಪಿ, ಎಲ್ರಿಗೂ ಕೂಡ ಇಷ್ಟ ಆಗ್ಬೋದು ಅಂತಲೇ ಹೇಳ್ಬೋದು. ಹಾಗೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊತ ಇದ್ದೀನಿ. ಎಲ್ಲನೂ ಒಂದು ಕಡೆ ತಯಾರಿ ಮಾಡ್ಕೊತ ಇನ್ನೊಂದು ಕಡೆ ಅಡುಗೆನೂ ಮಾಡ್ತಾ ಹೀಗೆಲ್ಲ ಮಾಡ್ತಾ ಇದ್ದೀನಿ. ಎಲ್ಲನೂ ತಯಾರಿ ಮಾಡಿ ಇಟ್ಕೊಂಡು ಆಮೇಲೆ ಒಂದು ಸರಿ ಬೇಯಿಸೋದಕ್ಕೆ ಇಟ್ಕೊಂಡು ಹಾಗೆಲ್ಲ ಮಾಡಿದ್ರೆ ಇದು ಲೇಟ್ ಆಗ್ತದೆ. ಹಾಗಾಗಿ ಪಾತ್ರೆ ತೊಳೆಯೋದು ಅದು ಇದೆಲ್ಲನೂ ಒಟ್ಟೊಟ್ಟಿಗೆ ಪಟ ಅಂತ ಮಾಡಬೇಕು. ಇವಾಗ ಏನು ಒಗ್ಗರಣೆ ಆಯ್ತು ನೋಡಿ, ಕರಿಬೇವಿನ ಸೊಪ್ಪೇನು ಅದಕ್ಕೆ ಬೇಕಿದ್ರೆ ಸಾಸಿವೆ ಈ ಥರದ್ದೆಲ್ಲ ಹಾಕ್ಬೋದು. ನಾನೇನು ಹಾಕಲಿಲ್ಲ, ಕರಿಬೇವಿನ ಸೊಪ್ಪು ಅಷ್ಟೇ ಹಾಕಿದ್ದೀನಿ. ಇವಾಗ ನಾವು ಟೊಮೆಟೊ ಮತ್ತು ಈರುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದು 3-4 ನಿಮಿಷ ಚೆನ್ನಾಗಿ ಅದು ಸ್ವಲ್ಪ ಸ್ಮೆಲ್ ಹೋಗಬೇಕು. ಆಮೇಲೆ ಮತ್ತದು ಫ್ರೈ ಆಗ್ತಿದ್ದಂಗೆ ಬೇರೆ ರೀತಿಯಾದಂಥ ಒಂದು ಪರಿಮಳ ಬರ್ತದೆ, ಅದು ಬರಬೇಕು. ಆಮೇಲೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಥರ. ಅಲ್ಲಿವರೆಗೂ ಸ್ವಲ್ಪ ಕಂಟಿನ್ಯೂಸ್ ಈ ರೀತಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನೋಡಿ ಸ್ವಲ್ಪ ಎಣ್ಣೆ ಎಲ್ಲನೂ ಬಿಟ್ಟು ಸ್ವಲ್ಪ ಚೇಂಜ್ ಆಗಿದೆ ಈಗ ಫ್ರೈ ಮಾಡ್ಕೊಂಡಿರೋದು. ಇವಾಗ ಬೊಂಡಸನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕಬೇಕು. ಬೊಂಡಸಂತೂ ತುಂಬ ಹೊತ್ತು ಬೇಯೋದಕ್ಕೆ ಬೇಕಾಗ್ತದೆ. ಹಾಗಾಗಿ ಇವಾಗ ಈ ಒಗ್ಗರಣೆಗೆ ಬೊಂಡಸ್ ಹಾಕಿದ್ದಾಗಿದೆ. ನಾನೆಲ್ಲನೂ ಬಿಡಿಸಿ ಕಟ್ ಮಾಡಿಬಿಟ್ಟಿದ್ದೀನಿ. ರೌಂಡಾಗಿ ರಿಂಗ್ ಥರ ಇಡಲಿಲ್ಲ, ಯಾಕೆಂದರೆ ಅದು ಒಳಗಡೆ ಎಲ್ಲ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ ಆಗ್ತದೆ. ಹಾಗಾಗಿ ನಾನು ಬಿಡಿಸಿನೇ ಕಟ್ ಮಾಡಿಬಿಡ್ತೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಇಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಡಬೇಕು. ನೋಡಿ ಈ ಥರ ಮಾಡಿಟ್ಕೊಂಡು ನಾನು ಬೇರೆ ತಯಾರಿಗೆಲ್ಲ ಹೋಗ್ತೀನಿ. ಇವಾಗ ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಹಿಟ್ಟನ್ನೆಲ್ಲ ಹಾಕಿ ಈ ಬೊಂಡಸಲನ್ನು ಬೇಯಿಸೋದ್ರಿಂದ ಏನಾದರೂ ಒಂದು ಫಿಶ್ ಸ್ಮೆಲ್ ಈ ಥರ ಇರ್ತದೆ ನೋಡಿ, ಅದೆಲ್ಲನೂ ಹೋಗಿ ಪರಿಮಳವಾಗಿರ್ತದೆ ಅಂತ ಆ ಥರ ಒಂದು ಫಿಶ್ ಸ್ಮೆಲ್ ಬರೋದಿಲ್ಲ ಅರಿಶಿನ ಹಿಟ್ಟು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಬೇಯಿಸೋದ್ರಿಂದ. ಇವಾಗ ಇದು ಒಂದು 15-20 ನಿಮಿಷ ಬೇಕಾಗ್ಬೋದು, ಚೆನ್ನಾಗಿ ಬೇಯಬೇಕಾಗ್ತದೆ. ಹಾಗಾಗಿ ಇದಿಷ್ಟನ್ನು ಮಾಡಿಕೊಂಡು ಇವಾಗ ಮುಂದಿನ ತಯಾರಿ ಮಾಡ್ತಾಯಿದ್ದೀನಿ. ನೋಡಿ ಮುಂದಿನ ತಯಾರಿ ಏನಂತಂದರೆ ಒಂದು 3/4 ತೆಂಗಿನಕಾಯಿನನ್ನು, ಮೀಡಿಯಮ್ ಆಗಿರುವಂಥ ತೆಂಗಿನಕಾಯಿ ಅದನ್ನು ತುರ್ಕೊಂಡು ಇವಾಗ ತವ ಮೇಲೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಿಯಾಗಿ ಒಂದು ತೆಂಗಿನಕಾಯಿಂದ ಒಂದು ಘಮ ಬರ್ತದೆ ನೋಡಿ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ಇದೇನೋ ಕಾಣಿಸೋದು ಇಲ್ಲ, ಆ ಮೋಡದಲ್ಲೇ ಇರ್ಬೋದು. ಡೈಲಿ ಬರ್ತದೆ ಆಯಿತಾ ಹೆಲಿಕಾಪ್ಟ್ರು, ಹತ್ತಿರ ಇದ್ದಂಗೆ ಕಾಣಿಸ್ತದೆ. ಒಂದು ದಿನವೂ ಕಾಣಿಸ್ಲಿಲ್ಲ, ಪ್ರತಿದಿನ ಬರ್ತದೆ ನೋಡಿ. ಇಷ್ಟೊತ್ತಿಗಾಗಿರ್ಬೋದು, ಮಧ್ಯಾಹ್ನ ಒಂದು 4 ಗಂಟೆ ಅಷ್ಟೊತ್ತಿಗೆಲ್ಲ. ಆದರೆ ಒಂದು ದಿನವೂ ಕಣ್ಣಿಗೆ ಮಾತ್ರ ಕಾಣಿಸೋದಿಲ್ಲ, ಸೌಂಡ್ ಮಾತ್ರ ಅಷ್ಟೇ. ಎಸ್ ಕಾಣಿಸ್ತು, ಎಲ್ಲಿ ಹೋಗ್ತಾ ಇದೆ ನೋಡಿ, ಎಲ್ಲಿ ಹೋಗ್ತಾ ಇದೆ ನೋಡಿದರೆ ಹೆಲಿಕಾಪ್ಟರ್ ನೋಡಿ. ಒಂದು ಸರಿ ಕಂಡಿತ್ತು ಅಷ್ಟೇ, ಆಮೇಲೆ ಎಲ್ಲೂ ಇದ್ದೇನೋ. ಅಲ್ಲಿ ಹೋಗ್ತಾ ಇದೆ ನೋಡಿ, ಒಂದು ಸಣ್ಣದೇನೋ ಲೈನ್ ಥರ ಅದೇ ಅಷ್ಟೇ ನೋಡಿ ಹೆಲಿಕಾಪ್ಟರ್. ಹೋಯ್ತು ಫ್ರೆಂಡ್ಸ್. ಇದೀಗ ಫುಲ್ ನೀರು ಬಿಟ್ಕೊಂಡಿದೆ, ಡ್ರೈ ಆಗಬೇಕು. ಬೊಂಡಾಸಲ್ಲಿ ಒಲೆ ಮೇಲ್ಗಡೆಗೆ ಚೆನ್ನಾಗಿ ಬೇಯ್ತಾ ಇದೆ, ನೀರೆಲ್ಲ ಬಿಟ್ಕೊಂಡಿತ್ತು, ಅದೆಲ್ಲನೂ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವೀಗ ಮಸಾಲವೊಂದನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ನೋಡಿ. ಒಂದು 5-6 ಹೆಸಲು ಬೆಳ್ಳುಳ್ಳಿ, ಆಮೇಲೆ ಒಂದು 5-6 ಚೂರು ಶುಂಠಿ, ಒಂದು 5-6 ಮೆಣಸಿನಕಾಳು, ಒಂದು ಏಲಕ್ಕಿ, ಒಂದು ಸಣ್ಣ ಚಕ್ಕೆ ಪೀಸು, ಆಮೇಲೆ ಕೊತ್ತಂಬರಿ, ಜೀರಿಗೆ, ಬಡಸೊಪ್ಪು, ಆಮೇಲೆ ಒಂದು 7-8 ಒಣಮೆಣಸು. ಇದಿಷ್ಟನ್ನು ಹಾಕಿ ಒಂದು ಫೈನ್
ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗೇನು ಬೇಡ, ಒಂದು ಚಟ್ನಿ ಈ ರೀತಿಯಲ್ಲಿ ಒಂದನ್ನು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ಪೇಸ್ಟನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರ್ತದೆ. ಇಲ್ಲಾಂತಂದರೆ ನೀವು ರೆಡಿಮೇಡ್ ಮಸಾಲೆಗಳನ್ನು ಕೂಡ ಹಾಕ್ಬೋದು, ಖಾರ ಪುಡಿ, ಧನಿಯಾ ಪುಡಿ ಈ ಥರದನ್ನೆಲ್ಲ. ನಮ್ಮನೇಲಿ ಪುಡಿಗಳನ್ನೆಲ್ಲ ತುಂಬ ಕಡಿಮೆ ಈ ರೀತಿ ಫ್ರೆಶ್ ಆಗೇನೆ ಅರೆದು ಮಸಾಲ ಮಾಡಿ ಹಾಕೋದೇ ಜಾಸ್ತಿ. ಹಾಗಾಗಿ ನಾವು ಅಷ್ಟೊಂದು ಸಾಂಬಾರು ಪುಡಿ ಇದನ್ನೆಲ್ಲ ಬಳಸೋದಿಲ್ಲ. ಏನಾದರೂ ಒಂದು ಚಿಕ್ಕ ಪುಟ್ಟದಕ್ಕೆ ಮಾತ್ರ ಖಾರ ಪುಡಿ, ಧನಿಯಾ ಪುಡಿ ಈ ಥರ ಎಲ್ಲ ಹಾಕ್ತೀವಿ ಅಷ್ಟೇ. ಇವಾಗ ಬೊಂಡಾಸ್ ಏನು ಒಗ್ಗರಣೆ ಕೊಟ್ಟಿದ್ದೀವಿ ನೋಡಿ, ಅದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ನಾನೀಗ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಯ ಪೇಸ್ಟನ್ನು ಹಾಕಿ ತಿರ್ಸ್ತಾ ಇದ್ದೀನಿ. ಇದೊಂದು 2 ನಿಮಿಷನ ಹೀಗೆ ತಿರ್ಸ್ಕೊಳ್ಳಿ. ಉಪ್ಪೆಲ್ಲನೂ ಹಾಕಿರ್ತೀವಿ, ಇಲ್ಲೊಂದು ಸರಿ ಬೇಕಿದ್ದರೆ ಉಪ್ಪನ್ನೆಲ್ಲ ಟೆಸ್ಟ್ ಮಾಡಿ ಹಾಕ್ಕೊಳ್ಬೋದು. ಬೊಂಡಸಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗ್ತದೆ, ಸಪ್ಪೆ ಸಪ್ಪೆನೇ ಇರ್ತದೆ. ಈಗ ನಮ್ಮದು ಏನು ಹೇಳಿ ಬಳಚು ಈ ಥರದಕ್ಕೆಲ್ಲ ಆದರೆ ಅದು ಒಗ್ಗರು ಇರ್ತದೆ, ಹಾಗಾಗಿ ಉಪ್ಪನ್ನು ಕಡಿಮೆ ಹಾಕಬೇಕು. ಬೊಂಡಸಿಗೆ ಒಂದು ಉಪ್ಪು ಜಾಸ್ತಿ ಆದ್ರೂ ನಡೀತದೆ, ಅದು ಸಪ್ಪೆ ಸಪ್ಪೆನೇ ಇರ್ತದೆ. ಹಾಗೆ ಒಂದು 2 ನಿಮಿಷ ಮಸಾಲೆ ಪೇಸ್ಟನ್ನೆಲ್ಲ ಹಾಕಿ ತಿರ್ಸ್ಕೊಂಡ್ಮೇಲೆ ಇವಾಗ ತೆಂಗಿನಕಾಯಿನೇನು ಹುರಿದಿಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕಿ ತಿರ್ಸ್ತಾ ಇದ್ದೀನಿ. ತುಂಬ ತೆಳುವಾಗ್ಬಿಡ್ತು ಅಂತೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಅದು ಮಸಾಲೆ ಮತ್ತು ಕಾಯಿ ಈ ಥರದನ್ನೆಲ್ಲ ಹಾಕಿದ್ಮೇಲೆ ಫುಲ್ ತಿಕ್ನೆಸ್ ಬರ್ತದೆ. ಹಾಗೆ ನೋಡಿ ಈ ಥರ ನೀರು ಇರುವಂಥದ್ದು. ಆಮೇಲೆ ಅದು ನಾವು ಕುದಿಸ್ತಾ ಹೋದಂಗೆ ಬೇಯಿಸ್ತಾ ಹೋದಂಗೆ ನೀರಾವಿಯಾಗಿ ಚೆನ್ನಾಗಿ ಅದು ಒಂದು ಏನು ಹೇಳಿ ಸುಕ್ಕ ರೀತಿಯೋ ಈ ಥರ ಆಗುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಡ್ರೈ ಆಗೋ ತನಕನೂ. ಇವಾಗ ಇದು ಎಲ್ಲ ನಾವು ಅಡುಗೆ ಸಾಮಾನೆಲ್ಲ ಹಾಕಾಯಿತು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದು 3-4 ನಿಮಿಷ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರಾವಿಯಾಗಿ ಅದು ಡ್ರೈ ಆಗಬೇಕು, ಅಲ್ಲಿವರೆಗೂ ಹೀಗೇ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಇಟ್ಟಿದ್ದೀನಿ ನಾನು. ಇನ್ನೂ ಬೇಕಿದ್ದರೆ ಡ್ರೈ ಮಾಡ್ಕೊಳ್ಬೋದು, ಹಾಗೆಯೇ ಸಣ್ಣ ಬೆಂಕಿ ಇಟ್ಕೊಂಡು. ಇಷ್ಟು ಸಾಕು. ಸ್ವಲ್ಪ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ಊಟ ಮಾಡ್ಬೋದು ನೋಡಿ. ಹಾಗಾಗಿ ಈ ಥರ ಇಟ್ಟಿದ್ದೀನಿ. ತುಂಬಾ ಟೇಸ್ಟಾಗಿರುವಂಥದ್ದು, ನೀವು ಕೂಡ ಟ್ರೈ ಮಾಡ್ಬೋದು ಮನೇಲಿ. ಹಾಗೆಯೇ ಇದೊಂದು ನೋಡಿ, ನಮ್ಮೂರ ಕಡೆ ಬಂದಿರೋ ಒಂದು ಗೌರ್ಮೆಂಟ್ ಯೋಜನೆ. ನಿಮ್ಮೂರಲ್ಲಿ ಬಂದಿದೆಯೇ ಏನಂತ ಗೊತ್ತಿಲ್ಲ, ನಮ್ಮೂರ ಕಡೆ ಬಂದಿದೆ, ನಮ್ಮ ಮನೆಗೆ ಬಂದಿದೆ. ಹಾಗಾಗಿ ನಿಮಗೊಂದು ಈ ವಿಚಾರವನ್ನು ಶೇರ್ ಮಾಡುವಂತ ಅಂದ್ಕೊಂಡೆ. ಏನಂತಂದರೆ ನೋಡಿ, ಇದು ಗೌರ್ಮೆಂಟಿಂದ ಬರುವಂಥದ್ದು. ಈಗ ಮನೆಯಲ್ಲೆಲ್ಲ ಹಿರಿಯವರು ಯಾರು ಇರ್ತಾರೆ ನೋಡಿ, ಅವರಿಗೆ ಓದೋದಕ್ಕೆ ಬರೆಯೋದಕ್ಕೆಲ್ಲ ಬರೋದಿಲ್ಲ ಆಗ್ತದೆ ನೋಡಿ, ಅಂಥವರಿಗೆ ಈ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಆಯಿತಾ. ನಮ್ಮ ಮನೇಲಿ ಅಮ್ಮನಿಗಂತ ಕೊಟ್ಟಿರೋದು. ಇದರ ಜೊತೆಗೆ 2 ಸಬ್ಜೆಕ್ಟ್ ಉಂಟು, ಒಂದು ಕನ್ನಡ ಮತ್ತು ಇನ್ನೊಂದು ಗಣಿತ. ಈ ಥರ ಪ್ರಾಕ್ಟೀಸ್ ಮಾಡುವಂಥದ್ದು ಮತ್ತು ಬರೆಯುವಂಥದ್ದು ಉಂಟು. ಇದ್ರ ಜೊತೆಗೇ 2 ಪೆನ್ಸಿಲು, 2 ಶಾರ್ಪ್ನರು ಮತ್ತು 2 ರಬ್ಬರನ್ನು ಕೊಟ್ಟಿರ್ತಾರೆ. ಸೊ ನಮ್ಮೂರಿನ ಶಾಲೆ ಟೀಚರ್ಸ್ ಬಂದು ನಮ್ಮ ಮನೆಗೆ ಬಂದು ಇದನ್ನು ಕೊಟ್ಟು ಹೋಗಿದ್ದಾರೆ. ಹಾಗೆಯೇ ಇದನ್ನು ನಾವು ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಕೊಡ್ತಾರೆ. ಇಲ್ಲಾಂತಂದರೆ ಊರಿನ ಜನರೆಲ್ಲ ಸೇರಿ ಇದಕ್ಕೆ ಒಂದು ಟೀಚರ್ ಇಟ್ಟು ದೊಡ್ಡವರಿಗೆಲ್ಲ ಹೇಳ್ಕೊಡ್ಲಿಕ್ಕೆ ಒಂದು ಶಾಲೆಯಲ್ಲಿ ಕೂಡ ಮಾಡ್ಕೊಳ್ಬೋದಂತೆ. ನಮ್ಮೂರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕಲಿಯೋದಕ್ಕಂತೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರ ಮನೆಗೂ ವಿತರಣೆ ಮಾಡಿದ್ದಾರೆ. ಹಾಗೆಯೇ ನಿಮ್ಮ ಮನೆಗೆ ಈ ಥರ ಎಲ್ಲ ಬಂದಿದೆಯಾ ಅಂತ ನೋಡಿ. ಹಾಗೆಯೇ ಇಲ್ಲ ಅಂತಂದರೆ ಈಗ ಶಾಲೆಗಳಲ್ಲೆಲ್ಲ ಕೇಳಿದ್ರೆ ವಿಚಾರಿಸಿದ್ರೆ ಕೊಡ್ಬೋದೇನೋ ನೋಡಿ. ಇದು 2 ಬುಕ್ನಂತೆ ಒಂದೊಂದು ಮನುಷ್ಯರಿಗೆ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ದೊಡ್ಡವರಿಗೆಲ್ಲ ಇವಾಗ ಓದಬೇಕು ಬರೀಬೇಕು ಅನ್ನೋ ಮನಸ್ಸಿರೋರಿಗೆ ಈ ಥರದೊಂದು ಗೌರ್ಮೆಂಟಿಂದ ಯೋಜನೆ ಎಲ್ಲ ಬಂದರೆ ಖುಷಿ ಅಂತ ಅನಿಸುತ್ತೆ. ಅದಕ್ಕೂ ಅವರಿಗೆ ಇಂಟ್ರೆಸ್ಟ್ ಇರಬೇಕು ನೋಡಿ. ಹಾಗಾಗಿ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದೊಂದು ಹೇಳುವ ಅಂತ ಅಂದ್ಕೊಂಡೆ ನಿಮ್ಮ ಹತ್ರ. ಹಾಗೆಯೇ ಇದೊಂದು ಬದನೆ ಗಿಡ ಇತ್ತು ನೋಡಿ, ಇದ್ದಕ್ಕಿದ್ದಂಗೆ ಈ ಥರ ಆಗಿಬಿಟ್ಟಿದೆ. ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಕೊಳು ಬಂತ ಅಥವಾ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ರೀಸನ್ ನೋಡಿ. ಇನ್ನುವರೆಗೂ ಈ ಥರ ಆದದ್ದಿಲ್ಲ. ರೋಗ ಬರ್ತದೆ ಅಂದರೆ ಹುಳಗಳು ಈ ಥರ ಆಯ್ತದೆ,
ಆದರೆ ಇದು ಸಡನ್ನಾಗಿ ಗಿಡ ಪೂರ್ತಿನೇ ಬಾಡೋಗ್ಬಿಟ್ಟಿದೆ. ಎಂಥ ಪೆಟ್ಟಾಯಿತು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಇದು ಗಿಡ ಬದುಕೋದು ಕೂಡ ಡೌಟ್ ಉಂಟು. ಹಾಗಾಗಿ ಇದರಲ್ಲಿ ಒಂದು ಸುಮಾರಷ್ಟು ಬದನೆಕಾಯಿ ಆಗಿತ್ತು, ಅದನ್ನೆಲ್ಲ ಕೊಯ್ತಾ ಇದ್ದೀನಿ. ನಿಮಗೇನಾದರೂ ರೀಸನ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಸೊ ಇದರಲ್ಲೇ ಒಂದು 10ಕ್ಕಿಂತನೂ ಜಾಸ್ತಿ ಇತ್ತು ಬದನೆಕಾಯಿ. ಹಾಗಾಗಿ ತುಂಬ ಬೇಜಾರಾಯಿತು. ಇಷ್ಟು ಚೆನ್ನಾಗಿರುವಂಥ ಗಿಡ ಆಗಿತ್ತು. ಸೊ ಈ ಥರ ಗಿಡ ಎಲ್ಲ ಈ ಥರ ಅರ್ಧಕ್ಕೇನೆ ಕೈ ಕೊಟ್ಬಿಟ್ರೆ ಅಂತ ತುಂಬ ಬೇಜಾರಾಗ್ತದೆ. ಮತ್ತು ಗಿಡ ಬೆಳೆಸೋದಕ್ಕೆ ಹುಮ್ಮಸ್ಸೆಲ್ಲ ಕಡಿಮೆ ಆಗ್ತದೆ. ಸೊ ಬೇಜಾರಾಗುತ್ತೆ ನನಗೆ. ಇನ್ನು ಬೀಜ ಉಂಟು ಇದರದ್ದು, ಮತ್ತು ಹೊಸ ಗಿಡಗಳನ್ನ ಮಾಡಬೇಕಂತ ಕಾಣಿಸ್ತದೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿರುವಂಥ ಬದನೆಕಾಯಿ ಕೊಡ್ತಾ ಇತ್ತು ಈ ಗಿಡ. ಸೊ ಇವಾಗ ಬೇಜಾರಾಗ್ತದೆ ಸತ್ತೋಗ್ತದೆ ಅಂತ. ಮತ್ತು ಇದು ರಿಕವರಿ ಆಗೋದು ತುಂಬ ಕಷ್ಟ ಅಂತ ಕಾಣಿಸ್ತಾ ಇದೆ ಗಿಡ. ಹೀಗುಂಟು ಇವತ್ತಿನ ವ್ಲೋಗ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.